ಬೇರೆಡೆಗೆ ಶಿಫ್ಟ್ ಆಗುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ? ಬೆಂಗಳೂರಿನ ಹೊರವಲಯಕ್ಕೆ ಸ್ಥಳಾಂತರ ಆಗುತ್ತಾ? ಕಾಲ್ ತುಳಿತದ ಬೆನ್ನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಶಿಫ್ಟ್ ಮಾಡಲಾಗುತ್ತೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಲೀಸ್ಗಿರುವಂತಹ ಸ್ಟೇಡಿಯಂ ಸುಮಾರು 99 ವರ್ಷಗಳಿಗೆ ಕೆಎಸ್ಸಿಎ ಲೀಸ್ ಅನ್ನ ಪಡೆದಿತ್ತು. 2068ರವರೆಗೆ ಲೀಸ್ಗೆ ಪರ್ಮಿಷನ್ ಇದ್ರೂ ಕೂಡ ಕ್ರಮಕ್ಕೆ ಪ್ಲಾನ್ ಕೂಡ ಮಾಡಲಾಗ್ತಾ ಇರುವಂತದ್ದು. ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂ 66 ವರ್ಷಗಳು, 2068 ಅಂದ್ರೆ 99 ವರ್ಷಗಳ ಒಂದು ಲೀಸ್ ಅನ್ನ ಪಡೆದಿರುವಂತದ್ದು ಕರ್ನಾಟಕ ಸ್ಪೋರ್ಟ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆ. ಆದ್ರೆ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಸಾಕಷ್ಟು ಅವಾಂತರಗಳಾಗಿರುವಂತದ್ದು. 2025ರ ಒಂದು IPL ಟ್ರೋಫಿ RCB ಗೆದ್ದಂತಹ ಸಮಯ ಸಂದರ್ಭದಲ್ಲಿ 11 ಜೀವಗಳನ್ನ ಪಡೆದಂತಹ ಇದೇ ಕಾರಣ ಮಹತ್ವವನ್ನ ವಹಿಸ್ತಾ ಇರುವಂತದ್ದು. ಇನ್ನ ಈ ವಿಚಾರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸದ್ಯಕ್ಕೆ ಶಿಫ್ಟ್ ಮಾಡಲಾಗುತ್ತಾ ಎನ್ನುವಂತಹ ಒಂದು ಪ್ರಶ್ನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮ್ಯಾಚ್ನಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಇನ್ನು ಸ್ಥಳೀಯರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಎಸ್, ಯಾವುದೇ ಒಂದು ಮ್ಯಾಚ್ ಇತ್ತು ಅಂತಂದ್ರೆ ಆ ಮ್ಯಾಚ್ ಇರುವಂತಹ ಸಂದರ್ಭದಲ್ಲಿ ನಾವು ಕೂಡ ಮಾಧ್ಯಮದವರು ಹೇಳ್ತಾ ಇರ್ತೀವಿ, ಅಂದ್ರೆ ಇವತ್ತು ಮ್ಯಾಚ್ ಇರುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ, ಈ ಮಾರ್ಗವನ್ನ ಬಿಟ್ಟು ಬೇರೊಂದು ಮಾರ್ಗದಿಂದ ಹೋಗಿ, ಹಾಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ, ಈ ರೀತಿ ಎಲ್ಲ ನೀವು ನೋಡಿರ್ತೀರಾ ಮ್ಯಾಚ್ ಸಮಯ ಸಂದರ್ಭದಲ್ಲಿ. ಇನ್ನು ನಗರದ ಮಧ್ಯಭಾಗದಲ್ಲಿದೆ ಸ್ಟೇಡಿಯಂ, ಹೀಗಾಗಿನೇ ಹಲವಾರು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರುವಂತದ್ದು. ಟ್ರಾಫಿಕ್ ಜಾಮ್, ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಮತ್ತು ಬಿಬಿಎಂಪಿಗೆ ಹಲವು ಬಾರಿ ಕಂಪ್ಲೇಂಟ್ ಅನ್ನ ಕೂಡ ಮಾಡಲಾಗಿದೆ ಈ ಕುರಿತಂತೆ. ಸ್ಟೇಡಿಯಂ ಸ್ಥಳಾಂತರಕ್ಕೆ ದೂರುಗಳ ಒಂದು ಪತ್ರವನ್ನ ಕೂಡ ಬರೆಯಲಾಗಿತ್ತು. ಸದ್ಯ 11 ಮಂದಿ ಸಾವಿನ ಬೆನ್ನಲ್ಲೇ ಸ್ಟೇಡಿಯಂ ಶಿಫ್ಟ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ ಎನ್ನುವಂತಹ ಗುಸು ಕೇಳಿ ಬರ್ತಾ ಇದೆ. ಸ್ಟೇಡಿಯಂ ಶಿಫ್ಟ್ ಮಾಡೋಕೆ ಸರ್ಕಾರ ಮಟ್ಟದಲ್ಲಿ ಒಂದು ಚಿಂತನೆಯನ್ನ ನಡೆಸಲಾಗಿದೆ ಎನ್ನುವಂತಹ ಒಂದಷ್ಟು ಮಾತುಗಳು ಬರ್ತಾ ಇರುವಂತದ್ದು. ಇನ್ನು ಏರ್ಪೋರ್ಟ್ ಮಾದರಿ ನಗರದ ಹೊರವಲಯಕ್ಕೆ ಸ್ಟೇಡಿಯಂ ಶಿಫ್ಟ್ ಆಗುತ್ತಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಉದ್ಭವಿಸಿದೆ. ಇನ್ನು ಈ ಕುರಿತಂತೆ ಸರ್ಕಾರ ಏನು ಕ್ರಮವನ್ನ ತೆಗೆದುಕೊಳ್ಳುತ್ತೆ? ಎಸ್, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಎಸ್ ಮಹೇಶ್, ಇನ್ನು ಸ್ಟೇಡಿಯಂನಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಈ ಬೆನ್ನಲ್ಲೇ ಸ್ಟೇಡಿಯಂನ ಶಿಫ್ಟ್ ಮಾಡಬೇಕು ಅಂದ್ರೆ ನಗರದ ಹೊರವಲಯಕ್ಕೆ ಎನ್ನುವಂತಹ ಒಂದು ಗುಸು ಕೇಳಿ ಬರ್ತಾ ಇದೆ. ಇದೇನು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಇದೆ ಇದರಲ್ಲಿ, ಈ ಒಂದು ವಿಚಾರದಲ್ಲಿ? ಈಗಾಗಲೇ ನೋಡುವುದು, ಕಳೆದ ವಾರ ಏನೋ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ ತುಳಿತಕ್ಕೆ 11 ಜನ ಬಲಿಯಾಗಿದ್ರು. ಆ ಬಲಿ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳ್ಬಂತು. ಪ್ರಮುಖವಾಗಿ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಮಾಡಬೇಕು, ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ಯಾವಾಗಲೂ ಕೂಡ ಮ್ಯಾಚ್ ನಡೆದಾಗಿದೆ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ, ಕೆಲವು ಆರ್ಜೆಂಟ್ ಕೂಡ ಆಗಿದೆ ಅಂತ ಕೂಡ ಒಂದು ರೀತಿಯಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಆ ಸರ್ಕಾರನೂ ಕೂಡ ಈ ಬಗ್ಗೆ ಸ್ವಲ್ಪ ಮಟ್ಟದ ಚಿಂತನೆ ನಡೆಸ್ತಾ ಇರುವಂತದ್ದು. ಏನು ಈ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಈ ಮತ್ತೊಂದು ಸೆಂಟ್ರಲ್ ಜೈಲ್ ಆಗಿರ್ಬೋದು, ಇವೆಲ್ಲನೂ ಕೂಡ ರಾಜ್ಯದ ಬೆಂಗಳೂರಿನ ಹೊರವಲಯದಲ್ಲಿ ಇದೆ. ಅದೇ ರೀತಿಯೂ ಕೂಡ ಈ ಸ್ಟೇಡಿಯಂ ಕೂಡ ಶಿಫ್ಟ್ ಮಾಡ್ಬೇಕಂತ ಕೂಡ ಈಗಾಗಲೇ ಚಿಂತನೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ನಾವು ನೋಡಬಹುದು, ಏನು ಬೆಂಗಳೂರಿನ ಹಾಟ್ ಸ್ಪಾಟ್ ಆಗಿರುವಂತಹ ಏನೊಂದು NG ರಸ್ತೆಯಲ್ಲಿ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಈಗಾಗಲೇ ನೋಡ್ತಾ ಇರೋದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ತೊಂದರೆನೇ ಹಾಕಿರುವಂತದ್ದು. ಯಾಕಂದ್ರೆ ಬಾರಿ ಮ್ಯಾಚ್ ನಡೆದಾಗ ಕೂಡ 3-4 ಗಂಟೆ ಅಲ್ಲಿ ಫುಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಲಹೆ ಕೊಟ್ಟಿರುವಂತದ್ದು. ಅಂದ್ರೆ ಈ ಸ್ಟೇಡಿಯಂನ ನೀವು ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದಲ್ಲಿ, ಬೆಂಗಳೂರಿನ ಹೊರವಲಯದಲ್ಲಿ ನೀವು ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಏನು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಕೂಡ ಈಗಾಗಲೇ ಸಲಹೆ ಕೊಟ್ಟಿರೋದು. ಸರ್ಕಾರನೂ ಕೂಡ ಈಗಾಗಲೇ ಸಲಹೆಯನ್ನು ಸ್ವೀಕರಿಸಿ ಚಿಂತನೆ ಮಾಡ್ತಿರೋದು. ಏನು ಬೆಂಗಳೂರಿನ ಏರ್ಪೋರ್ಟ್ ಹಾಗೆ ಹೊರವಲಯದಲ್ಲಿ ಇದೆ, ಅದೇ ರೀತಿಯೂ ಕೂಡ ಸ್ಟೇಡಿಯಂ ಹೊರವಲಯಕ್ಕೆ ಸ್ಥಳಾಂತರ ಮಾಡಬೇಕಂತ ಕೂಡ ಚಿಂತನೆ ನಡೆಸಿರುವಂತದ್ದು. ಎಸ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.